ಈ ಮೆಂಟಲಿ ಸ್ಟ್ರಾಂಗ್ ಅಂದಾಗ ನನಗೆ ಅಂಡರ್ ವರ್ಲ್ಡ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಹೆಂಗಿತ್ತು ಸರ್? ಹೆಂಗಿದೆ ಸರ್ ಅಂಡರ್ ವರ್ಲ್ಡ್? ಈಗ ನೋಡಿ ಹೆಂಗಿದೆ, ಆಗ ಹೆಂಗಿದೆ? ನೋಡಿ ಅಂದ್ರೆ ನಾವು ಅವ್ರುಗಳು ಸ್ಟ್ರಾಂಗ್ ಮೈಂಡೆಡ್ ಅಲ್ಲ? ಆ, ಹೌದು, ಅಂಡರ್ ವರ್ಲ್ಡ್ ನಾವೇನು ಮಾತಾಡಬೇಕು ಬೆಂಗಳೂರದು ಅಂದರೆ, ನಾವುಗಳು ಬೆಂಗಳೂರು ನಗರಕ್ಕೆ ಬಂದಾಗ ಆಲ್ಮೋಸ್ಟು ನಾವು ಡಿಸ್ಟಿಂಗ್ವಿಷ್ ಮಾಡ್ತೀವಿ ರೌಡಿಸಮ್ನ, ಬೆಂಗಳೂರು ನಗರದ ರೌಡಿಸಮ್ನ. ಒಂದು ಕಲರ್ಫುಲ್ ರೌಡಿಸಮ್, ಹ್ಮ್. ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡಿಸಮ್ ಏನದು ಅಂತ. ಹಂಗಂದ್ರೆ? ಅಂದರೆ ಈ ಯಾರು ಅಯಿಲ್ ಕುಮಾರು, ಜೈರಾಜು, ಕೊತ್ವಾಲು, ಏನೊಂದು ಎರ ಇತ್ತು ನೋಡಿ ಅವ್ರದ್ದೆಲ್ಲ, ಆ ಟೋಟಲಿ ಆ ಎರ ಎಲ್ಲ 1990 ಫಿನಿಶ್ ಆಗಿಬಿಡ್ತದೆ. 1990ಕ್ಕೆ ಅವರೆಲ್ಲ ಹೋಗ್ಬಿಡ್ತಾರೆ, ಯಾರೂ ಉಳ್ಕೊಳ್ಳೋರು, ಎಲ್ಲ ಹೊರ್ಟೋಗ್ತಾರೆ. ಇನ್ನು 90ರಿಂದ ಈಚೆಗೆ ಅವರು ಆ 90ರಿಂದ ಈಚೆ ಬರ್ತಕ್ಕಂಥವರೆಲ್ಲ ಎಲ್ಲ ಹೊಸ ಹೊಸ ಅವರ ಪಳಿಯುಳಿಕೆಗಳಾದ್ರೂ ಸಹ ಇವರು ಗ್ಯಾಂಗ್ಸ್ಟರ್ಸ್ಗಳು. ಅಂದರೆ ಇವ್ರು ಗ್ಯಾಂಗ್ಸ್ಟರ್ಸ್ ಆಗಿ ಮಾಡ್ತಾ ಇರಲಿಲ್ಲ ಕೆಲಸನ. ಕೊತ್ವಾಲ ಒಬ್ಬನ ಹತ್ರ ಮಾತ್ರನೇ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗುಂಪಿಟ್ಕೋತಿದ್ದ, ಅವನು ಗ್ಯಾಂಗ್ ಇಟ್ಕೋತಿರ್ಲಿಲ್ಲ. ಜೈರಾಜು ಗ್ಯಾಂಗ್ಸ್ಟರ್ ಅಲ್ಲ, ಅವನು ಗ್ಯಾಂಗ್ ಇಟ್ಕೊಳ್ತಿರ್ಲಿಲ್ಲ. ಈ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವನು. ನನಗೆ ಯಾರು ಮಾಡ್ಕೋಬೋದು, ನನಗೆ ಯಾರು ಹೊಡಿತಾರೆ, ನನ್ನನ್ನೇನು ಮಾಡ್ಕೋಕ್ಕಾಗ್ತದೆ ಅಂತೇಳಿ 120 ಓಡಾಡ್ತಿದ್ದಂಥ ಮಹಾನ್ ಇವನು ಪಂಟ್ರು. ಆಗಾಗಲೇ ಜೈಲಲ್ಲಿದ್ದ, ಆವಾಗಲೇ ಒಳಗಡೆ ಇವನ ಗೋಪಿಯ ಮರ್ಡರ್ಗೆ 307 ಕೇಸಲ್ಲಿ ಜೈಲಲ್ಲಿ ಕೋರ್ಟಲ್ಲಿ ಹೊಡೆದಂಥ ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸಜೆ ಆಗಿ ಈಚೆ ಬಂದಿದ್ದ. ಅದಾದಮೇಲೆ ಕೊತ್ವಾಲ್ ಮರ್ಡರ್ ಕೇಸಲ್ಲಿ ಒಳಗಡೆಗೆ ಹೋದ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಚೆ ಬರುವಷ್ಟೊತ್ತಿಗೆ ಮತ್ತು ಇದೆಲ್ಲ ನಡೆಯುವಂಥ ಸಮಯದಲ್ಲಿ ಪೊಲೀಸವ್ರು ಭಯಂಕರವಾಗಿ ನಮ್ಮ ವಿರುದ್ಧ ಬಿದ್ದ. ಪೊಲೀಸವ್ರನ್ನ ವಾಚಾಮ ಗೋಚರವಾಗಿ ನಮ್ಮ ಮೇಲೆ ಪೊಲೀಸ್ನವ್ರನ್ನ ಮಾಡೋಕೆ ಹೋದ. ಯಾಕೆ ಅಂತಂದರೆ ಆ ಮಟ್ಟದ ಪೊಲಿಟಿಕಲ್ ಸಾಥ್ ಸಿಗ್ತಾಯಿತ್ತು ಅಂತ ನಮಗಿರ್ತಕ್ಕಂಥ ಅಧಿಕಾರಿ ಹೇಳಿದ್ದಾರೆ. ಅದು ಯಾಕೆ ಕೊಡ್ತಾಯಿದ್ರು ಅಂತ ದೇವ್ರಿಗೊಬ್ಬಂಗೆ ಗೊತ್ತು. ಯಾಕೆ ಅವ್ನಿಗೆ ಅಷ್ಟೊಂದು ಜೊತೆ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಯಾಕೆ ಅವನು ವಿಧಾನಸೌಧಕ್ಕೆ ನೇರಕ್ಕೆ ಹೋದಾಗ ಅವನಿಗೆ ಚೇರಲ್ಲಿ ಕೂರಿಸಿ ಕಾಫಿ ಕೊಡುವಂಥ ಯಾಕೆ ಮಾಡ್ತಾಯಿದ್ರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದುವರೆಗೂ. ಇಂಥವ್ರಿಗೆ ಅವರು ಇಂಥ ಮನುಷ್ಯ ಅಂತ ಹೇಳಿದ ತಕ್ಷಣವೇ ಯಾಕೆ ದೂರ ಇರಲಿಲ್ಲ ಅಂತ ಅನ್ನುವಂಥದ್ದು ಇನ್ನೊಂದು ದೊಡ್ಡ ಪ್ರಶ್ನೆ ನಮಗೆ. ಹೀಗೂ ಇರ್ತಾರೆ ಪೊಲಿಟಿಷಿಯನ್ಗಳು, ಈ ಮಟ್ಟಕ್ಕೆ ಕೆಳಮಟ್ಟಕ್ಕೂ ಹೋಗ್ತಾರೆ. ಇಂಥವ್ರನ್ನ ಬಂದು ಮನೆ ಹತ್ರ ಬಂದು ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಹೊತ್ತು ಲಾಲ್ಬಾಗ್ ಇದಕ್ಕೆ ಕೃಷ್ಣರಾವ್ ಪಾರ್ಕ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಿರ್ಬೋದು ಇದು ಕತೆ? ದೇವರಣೆ ನಮ್ಗೆ ಈಗಲೂ ಅರ್ಥ ಆಗಲಿಲ್ಲ. ಅದ್ರ ಬಗ್ಗೆ ಪುಸ್ತಕ ಬರೆದಿದ್ರು ಏನಾದರೂ ನೋಡೋಣ, ಅದ್ರಲ್ಲಿ ಬರೆಯೋಣ ಅನ್ನೋದಕ್ಕೂ ಏನೂ ಸಿಗಲಿಲ್ಲ ನನಗೆ. ಆಮೇಲೆ ಅವರೆಲ್ಲ ಉದುರೋಗ್ಬಿಟ್ಟಿದ್ರು, ಎಲ್ಲ ಯಾವ ಮರದಲ್ಲೂ ಒಂದು ಎಲೆ ಇರಲಿಲ್ಲ, ಎಲ್ಲ ಖಾಲಿ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಅಂಡ್ ವೈಟ್ ಎರ ಅಂತ? ಬ್ಲ್ಯಾಕ್ ಆ್ಯಂಡ್ ವೈಟ್ ಎರ ಕಂಪ್ಲೀಟು ಹೊಟ್ಟೋಗ್ಬಿಟ್ಟಿತ್ತು ಪೂರ್ತಿ, ಇನ್ಕ್ಲೂಡಿಂಗ್ ಅಯಿಲ್ ಕುಮಾರ್ ಹೋಗ್ಬಿಟ್ಟಿದ್ದ, ಜಯರಾಜು ಹೊಟ್ಟೋಗ್ಬಿಟ್ಟ, ಮುಗ್ದೋಯ್ತು. 99ಕ್ಕೆ ನಾವು ಪೊಲೀಸ್ಗೆ ಏನು ಬರ್ತೀವಲ್ಲ, 1990ಗೆ ಬರ್ತೀವಲ್ಲ, ಆವಾಗ ಬೆಂಗಳೂರು ನಗರದಲ್ಲಿದ್ದಂಥ ರೌಡಿಸಮ್ ಪ್ಯಾಟ್ರನ್ನೇ ಬೇರೆ ಅಲ್ಲಿ ಇದ್ದಂಥದ್ದು. ಇಲ್ಲಿ ಗ್ಯಾಂಗ್ಸ್ಟರ್ಸ್ಗಳು ಅಷ್ಟೊತ್ತಿಗಾಗಲೇ ಒಂದೊಂದು ಏರಿಯಾಗಳಲ್ಲಿ ಗ್ಯಾಂಗ್ಸ್ಟರ್ಸ್ಗಳು ಪ್ರಾರಂಭಗಳಾಗ್ಬಿಟ್ಟಿದ್ರು. ಅತ್ಯಂತ ಜಾಸ್ತಿ ಹಿಂದೂ ರೌಡಿಸಮ್ಗಳು ಕಾನ್ಸಂಟ್ರೇಟ್ ಎಲ್ಲಾಗಿದ್ರು ಅಂದರೆ ಆವಾಗ ನಮ್ಮ ಋಷಭಾವತಿ ಬರುತ್ತೆ ನೋಡಿ, ಮೇಲ್ಗಡೆಯಿಂದ ಆ ಕಡೆಯಿಂದ ನಮ್ಮ ರಾಜಗೋಪಾಲ್ ನಗರ ಕಡೆಯಿಂದ ಪೀಣ್ಯ ಕಡೆಯಿಂದ ಹರ್ಕೊಂಡು ಈ ಜ್ಞಾನಭಾರತಿ ಕಡೆಗೆ ಹೋಗ್ತದೆ ನೋಡಿ. ಆ ಎರಡೂ ಭಾಗದಲ್ಲೂ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಜನಗಳು ತುಂಬ ಜನ ವಾಸ ಮಾಡ್ತಾಯಿದ್ರಲ್ಲಿ. ಆ ಭಾಗದಿನ ಅತ್ಯಂತ ಹೆಚ್ಚಿಗೆ ಕೊಡುಗೆ ಏನಾದರೂ ಕೊಟ್ಟಿದೆ ರೌಡಿಗಳ ಗ್ಯಾಂಗ್ಗಳನ್ನ, ಆಮೇಲೆ ಈ ಥರ ವೃತ್ತಿನಿರತ ರೌಡಿಗಳನ್ನ ಕೊಟ್ಟಿದೆ ಅಂದರೆ ಅದೇ ಭಾಗದಿಂದ ಕೊಟ್ಟಿರ್ತಕ್ಕಂಥದ್ದು. ದಟ್ ಈಸ್ ಎಂಟೈರ್ಲಿ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಾರ್ತು ಮತ್ತು ಬೆಂಗಳೂರು ವೆಸ್ಟು. ಅತ್ಯಂತ ಜಾಸ್ತಿ ರೌಡಿಗಳು ಉತ್ಪಾದನೆ ಆದಂಥ ಕಾಲ ಆವಾಗ. ಮತ್ತು ಮರ್ಡರ್ಗಳಾದಂಥವರು ಅಂದರೆ ಅದೇ ಭಾಗದವರು. ಮತ್ತು ತುಂಬ ವರ್ಷ ಜೈಲುಗಳಲ್ಲಿ ಗ್ಯಾಂಗ್ಸ್ಟರ್ಸ್ಗಳಾಗಿ ಗುಂಪು ಕಟ್ಕೊಂಡು ಉಳ್ಕೊಂಡಂಥವ್ರು, ನಿರಂತರವಾಗಿ ರೌಡಿಸಮ್ ಮಾಡುವಂಥವ್ರು, ಮತ್ತು ರೌಡಿಸಮ್ಗಳ ಜೊತೆ ಸುಪಾರಿ ಮಾಡ್ತಕ್ಕಂಥದ್ದು, ದುಡ್ಡುಗೋಸ್ಕರನೇ ಒಳಗಡೆನೇ ಇದ್ಕೊಂಡು ಬೇರೆಯವ್ರನ್ನ ಕೊಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಆ ಭಾಗದವರೇ ಆಗಿದ್ರು. ಮೋಸ್ಟ್ ನಟೋರಿಯಸ್ ಯಾರಿದ್ರು ಸರ್? ಮೋಸ್ಟ್ ನಟೋರಿಯಸ್ಗಳು ಕಲರ್ಫುಲ್ ಎರಾದಲ್ಲಿ? ಹೌದು, ಕಲರ್ಫುಲ್ ಎರಾದಲ್ಲಿ ಒಂದಷ್ಟು ಜನ ಏನು ಇವನು ನಮ್ಮ ಡೆಡ್ಲಿ ಸೋಮ, ಇವರೆಲ್ಲ ಕಾಟನ್ ಪೇಟೆ ಒಳಗಡೆ ಅವ್ರನ್ನ ಪಾರುಪತ್ಯ, ಬಿಡ್ಡ, ಈ ಥರದವರೆಲ್ಲ ಭಾಳ ಮಾರ್ಕೆಟ್ ರಾಜ, ಇವರೆಲ್ಲ ಆ ಎರಾದಲ್ಲಿ ಇದ್ದವರು, ಆ ಪೀರಿಯಡಲ್ಲೇ ಇದ್ದವರು. ಅವರೆಲ್ಲ 90 ಈಚೆ. ಡೆಡ್ಲಿ ಸೋಮ ಡೆಡ್ಲಿ ಅಂದರೆ ಆ ಮನುಷ್ಯ ಏನು ಡೆಡ್ಲಿ ಏನು ಆಗಿರಲಿಲ್ಲ, ಅವ್ನು ನಾವೇ ಡೆಡ್ಲಿ ಮಾಡಿದ್ದು ಒಂದು. ಎರಡನೇದು ಅವನ ಪ್ರವೃತ್ತಿ ಹೆಂಗಿತ್ತು. ಎರಡನೇದು ಅವನು ಒಬ್ಬ ಸಂಭಾವಿತ ಕುಟುಂಬದಲ್ಲೇ ಒಳ್ಳೆ ಫ್ಯಾಮಿಲಿನಲ್ಲಿ ಬೆಳೆದಂಥವನವನು. ಯಾವುದೇ ಒಬ್ಬ ಮನುಷ್ಯ ಏನೇ ಆದರೂ ಸರ್ಕಮ್ಸ್ಟೆನ್ಸಿಗೆ ಸಿಗಾಕೊಂಡು ನನ್ನನ್ನು ಒಬ್ಬ ಹೊಡಿತಾ ಸಾಯಿಸಕ್ಕೆ ಬರ್ತಾ ಇದ್ದಾನೆ, ನನ್ನನ್ನು ಕೊಂದೇ ಕೊಲ್ತಾನೆ ಇವನು ಅಂದಾಗ ಅವನು ಎಂಥ ಸಂಭಾವಿತನಾದ್ರೂ ಇಲ್ಲ ತಪ್ಪಿಸ್ಕೊಳ್ಳೋಕೆ ಹೋಗ್ತಾನೆ, ಇಲ್ಲ ಹೊಡಿಕೆ ಯಾರು ಪ್ರಾರಂಭ ಮಾಡ್ತಾವನೋ ಅವನನ್ನು ಮುಗಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಮಾಡುವಂಥವನು ಆಗಿದ್ದರೆ ತಪ್ಪಿಸ್ಕೋಬೋದಾಗಿತ್ತೋ ಏನೋ, ಬಟ್ ಅವನೇ ಮುಗಿಸೋಣ ಅಂತ ಅನ್ನುವಂಥ ಇನ್ನೊಂದು ಹೆಜ್ಜೆ ಏನು ಮುಂದಕ್ಕೆ ಹೋಗ್ತಾರಲ್ಲ, ಅವ್ರುಗಳೇನು ಮಾಡ್ತಾರೆ, ನೇರವಾದಂಥ ಅಂಡರ್ ಒಳಗೆ ಬಂದ್ಬಿಡ್ತಾರೆ, ಒಳಗಡೆಗೆ ಅವರು ಆಕರ್ಷಿತರಾಗ್ಬಿಡ್ತಾರೆ. ಕೊನೆಗೆ ಅವರು
ಅವ್ರಿಗೆ ಹೊಡೆದಾದ್ಮೇಲೆ ಇವ್ರು ತಪ್ಪಿಸ್ಕೊಳ್ಳೇಬೇಕಾಗ್ತದೆ, ಇನ್ನೊಂದು ಗ್ಯಾಂಗ್ಗಳು ಅವ್ರಿಗೆ ಅಟ್ಯಾಕ್ ಮಾಡೋಕ್ಕಾಗದೇ ಆಗ್ತದೆ. ಆಗ ನಿರಂತರವಾಗಿ ಹೊಡೆಯೋದು ಓಡಿಸ್ಕೊಳ್ಳುವಂಥ ಜಂಚರಲ್ಲಿ ಸಿಗಾಕೊಂಡ್ಬಿಡ್ತಾರೆ ರೌಡಿಗಳು. ಐ ಥಿಂಕ್ ಬೆಂಗಳೂರಿನ ಅಂಡರ್ ವರ್ಲ್ಡ್ ಅನ್ನ ಇನ್ನೊಂದ್ಸಲ ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ಮಾಡ್ಬೇಕಾಗುತ್ತೆ, ಇನ್ನೊಂದು ಪಾಡ್ಕಾಸ್ಟ್ ಅಲ್ಲಿ ನಾವು ಮಾಡ್ಬೇಕಾಗತ್ತೆ ಅಂತ. ಖಂಡಿತ.